ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ವಿಶೇಷವಾಗಿ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾವ್ಯಾವ ದಿವಸ ಯಾವ್ಯಾವ ದೇವತೆಗಳನ್ನು ಆರಾಧನೆ ಮಾಡಬೇಕು ಅಥವಾ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕೇಳಿದ್ದಾರೆ. ನೋಡಿ, ಉದಾಹರಣೆಗೆ ಸೋಮವಾರ ಯಾವ ದೇವರು ಪೂಜೆ ಮಾಡಬೇಕು, ಇನ್ನು ಮಂಗಳವಾರ ಯಾವ ದೇವರು ಪೂಜೆ ಮಾಡಬೇಕು ಎಂಬುದಾಗಿ ಕೇಳಿದ್ದಾರೆ. ಅದಕ್ಕೆ ನಮ್ಮ ಹಿರಿಯರು, ಪ್ರಾಜ್ಞರು ಮತ್ತೆ ಶಾಸ್ತ್ರಗಳ ಮೂಲಕವಾಗಿ ನಾವು ಯೋಚನೆ ಮಾಡ್ತಾ ಬರುವ, ಹಾಗಾದ್ರೆ ನಮ್ಮಲ್ಲಿ ಒಂದೊಂದು ವಾರ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದೊಂದು ಹೋರೆಗಳು ಉದಯವಾಗಬೇಕು. ಹೋರೆಗಳು ಅಂತಂದ್ರೆ ನೋಡಿ, ಈ ಭಾನುವಾರ ದಿವಸ ಸೂರ್ಯೋದಯಕ್ಕೆ ರವಿ ಹೋರೆ ಇದ್ರೆ ಅದು ಭಾನುವಾರ ಅಂತ ಹೇಳಿ ಹೇಳಿಸ್ಕೊಳ್ಳುತ್ತೆ. ಹಾಗೆ ಮಂಗಳವಾರ ದಿವಸ ಚಂದ್ರನ ಹೋರೆ ಇದ್ದಾಗ ಮಾತ್ರ ಅದಕ್ಕೆ ಮಂಗಳವಾರ ಅಂತ ಅನಿಸ್ಕೊಳ್ತದೆ. ಹೀಗೆ ಒಂದೊಂದು ವಾರಗಳಿಗೂ ಕೂಡ ಒಂದೊಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಏನು ಮಾಡಿದ್ರು, ಆದಷ್ಟು ಬೆಳಿಗ್ಗೆಯ ಸಮಯದಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ರು. ಮತ್ತೆ ಒಂದೊಂದು ದಿವಸ ಒಂದೊಂದು ವಾರಕ್ಕೆ ಒಂದೊಂದು ವಿಶೇಷವಾದಂತಹ ದೇವರನ್ನು ಇಟ್ಕೊಂಡು ಪೂಜೆ ಮಾಡುವಂತಹ ವಿಷಯಗಳನ್ನು ಆಚರಣೆ ಮಾಡಿದ್ರು. ಇದು ಉದ್ದೇಶ ಏನಂತಂದ್ರೆ, ಆ ವಾರಾಧಿಪ ಅಂದ್ರೆ ಈಗ ಭಾನುವಾರ ಅಂತ ಏನು ಅಂದ್ಕೊಳ್ತೇವಲ್ವ, ಆ ಭಾನುವಾರಕ್ಕೆ ನಮ್ಮಲ್ಲಿ ಸೂರ್ಯ ಹೇಳುವಂತಹ ದೇವರು ಅಭಿಮಾನಿಯಾದಂತಹ ದೇವರಾಗಿರ್ತಾನೆ. ಆ ಸೂರ್ಯನಿಗೆ ಸಂಬಂಧವಾದಂತಹ ಬೇರೆ ಬೇರೆ ದೇವತೆಗಳೆಲ್ಲ ಇರ್ತಾರೆ. ಹಾಗಾಗಿ ಯಾವ್ಯಾವ ವಾರಕ್ಕೆ ಯಾವ್ಯಾವ ದೇವರು ಎಂಬುದನ್ನು ನೋಡೋಣ. ನಮಗೆ ಇರುವಂಥದ್ದು ನೋಡಿ, ಗೊತ್ತಾಗುವಂಥದ್ದು ಸಾಮಾನ್ಯವಾಗಿ 7 ವಾರಗಳು. ಆದರೆ 9 ನವಗ್ರಹಗಳಿದ್ದಾರೆ, ಇಲ್ಲಿ 2 ಗ್ರಹಗಳು ಎಕ್ಸ್ಟ್ರಾ ಇದ್ದಾರೆ, ಇನ್ನು ಮತ್ತೆ ಉಪಗ್ರಹಗಳಿದ್ದಾರೆ. ಹಾಗಾಗಿ ಉರಿಗಳನ್ನು ಹೇಗೆ ಮಾಡಬೇಕು ಹೇಳುವಂಥ ಸಂಶಯವೂ ಕೂಡ ಬರುತ್ತೆ ಎಲ್ಲರಿಗೂ ಅಲ್ವಾ. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ನಾವು ಯೋಚನೆ ಮಾಡೋಣ. ನೋಡಿ, ಭಾನುವಾರ ದಿವಸ ಅರ್ಕ ಶಂಭು ಹೃದಾಹರೇತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂದ್ರೆ ಸೂರ್ಯ ಅಥವಾ ಶಂಭು ಶಿವನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ಜ್ಯೋತಿಷಾಸ್ತ್ರ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಭಾನುವಾರ ದಿವಸ ಒಂದನೇದಾಗಿ ಆದಿತ್ಯ ಹೃದಯ ಸ್ತೋತ್ರ ಹೇಳಬಹುದು. ಸೂರ್ಯನಿಗೆ ವಿಶೇಷವಾದಂಥ ಒಂದು ವಾರ. ಮತ್ತೆ ನಮ್ಮ ಆರೋಗ್ಯ ಹೆಚ್ಚಿನದಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಭಾನುವಾರ ದಿವಸ ಮಾಡಬಹುದು. ಯಾರ್ಯಾರಿಗೆ ಬಹಳ ಅನಾರೋಗ್ಯ ತೊಂದರೆಗಳಾಗ್ತಾ ಇದೆಯೋ ಅಂತವರೆಲ್ಲ ಭಾನುವಾರ ದಿವಸ ಎಷ್ಟಾಗುತ್ತೋ ಅಷ್ಟು ಆದಿತ್ಯ ಹೃದಯ ಪಾರಾಯಣ ಮಾಡಬೇಕು. ಇದರಿಂದ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಆರೋಗ್ಯದಲ್ಲಿ ಎಲ್ಲ ಒಂದು ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನ ಸೂರ್ಯನು ಕೊಡ್ತಾನೆ. ಹಾಗೆ ಆ ದಿವಸ ಈಶ್ವರ, ಮುನೇಶ್ವರ, ಮತ್ತೆ ತ್ರ್ಯಂಬಕ ದೇವಸ್ಥಾನ, ಉಮಾಮಹೇಶ್ವರ ದೇವಸ್ಥಾನ, ಮತ್ತೆ ವಿಶೇಷವಾಗಿ ಅಶ್ವತ್ಥ ನಾರಾಯಣ, ಅಶ್ವತ್ಥದ ಪ್ರದಕ್ಷಿಣೆಯನ್ನು ಕೂಡ ಭಾನುವಾರ ಮಾಡುವಂಥದ್ದು ತುಂಬಾ ಒಳ್ಳೆಯದು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಭಾನುವಾರ ದಿವಸ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿದ್ರೆ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಮತ್ತೆ ನಮ್ಮಲ್ಲಿರುವಂತಹ ಒಳಗಡೆ ಇರುವಂತಹ ಅನಾರೋಗ್ಯ, ಹೊರಗಡೆ ಇರುವಂತಹ ಅನಾರೋಗ್ಯ, ಹೀಗೆ 2 ಅನಾರೋಗ್ಯಗಳು ಸರಿಯಾಗಿ ಆರೋಗ್ಯದ ಕಡೆ ಬರುತ್ತೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಈ ಭಾನುವಾರ ದಿವಸ ನಾವು ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು, ಈಶ್ವರನಿಗೂ ಒಳ್ಳೆಯದು, ಮತ್ತೆ ಉಮಾಮಹೇಶ್ವರ ದೇವರಿಗೆ ಒಳ್ಳೆಯದು, ಮತ್ತೆ ಹರಿಹರೇಶ್ವರ ದೇವರಿಗೆ, ಹರಿಹರ ಅಂತಂದ್ರೆ ಯಾರು, ಒಂದು ಕಡೆ ವಿಷ್ಣು, ಒಂದು ಕಡೆ ಶಿವ, 2 ದೇವರಿರುವಂತಹ ಒಂದು ಉಪಾಸನೆ ಮಾಡಲಿಕ್ಕೆ ಒಳ್ಳೆಯದು ಎಂಬುದಾಗಿ ಹೇಳ್ತಾರೆ. ಇನ್ನು ನೋಡಿ, 2ನೇದಾಗಿ ಸೋಮವಾರ. ಸೋಮವಾರ ಅಂದ ತಕ್ಷಣನೇ ಎಲ್ರಿಗೂ ಅನಿಸುತ್ತೆ, ಸೋಮವಾರ ಬಂದಿದೆ, ನಮಗೆ ರಜೆ ದಿವಸ ಮುಗಿದೋಯ್ತು, ಏನು ಮಾಡ್ಬೇಕಪ್ಪ ಅಂತಂದ್ರೆ, ಸೋಮವಾರ ದಿವಸ ವಿಶೇಷವಾಗಿ ಚಂದ್ರನ ವಾರ. ಚಂದ್ರಗ್ರಹ ಪೂಜೆ ಮಾಡುವಂಥದ್ದು ಬಹಳ ಒಳ್ಳೆಯದಾದಂಥದ್ದು. ಮತ್ತೆ ಸೂರ್ಯೋದಯಕ್ಕೆ ಚಂದ್ರನ ಹೋರೆಯೇ ಬರುತ್ತೆ. ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಚಂದ್ರನನ್ನು ಪೂಜೆ ಮಾಡಬಹುದು, ಮತ್ತೆ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ದೇವಿಯನ್ನ ಮತ್ತೆ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ಕೂಡ ಸೋಮವಾರ ಹೇಳ್ತಾರೆ. ಯಾತಕ್ಕೆ ಲಕ್ಷ್ಮಿ ಹೇಳಿದ್ರು ಅಂತಂದ್ರೆ, ದುಡ್ಡು ಬರುವಂತಹದ್ದು ಶುಕ್ರನಿಂದ ದುಡ್ಡು ಬರುತ್ತೆ, ನಿಲ್ಲುವಂತಹದ್ದು ಯಾರಿಂದ, ಚಂದ್ರನಿಂದ ಮಾತ್ರ ದುಡ್ಡು ನಿಲ್ತದೆ. ಹಾಗಾಗಿ ಚಂದ್ರನಿಂದ ದುಡ್ಡು ನಿಲ್ಲುವುದಾದ್ರಿಂದ ನಾವೆಲ್ಲರೂ ಕೂಡ ಆದಷ್ಟು ಲಕ್ಷ್ಮಿಯನ್ನು ಕೂಡ ಸೋಮವಾರ ದಿವಸ ಸಂಧ್ಯಾಕಾಲದಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತೆ ಈ ಸೋಮವಾರ ಹೇಳುವಂತಹದ್ದು ನಮ್ಮಲ್ಲಿ ಚಂದ್ರಚೂಡೇಶ್ವರ ಮತ್ತೆ ಅರ್ಧನಾರೇಶ್ವರ ಇದಕ್ಕೆಲ್ಲೂ ಕೂಡ ಹೇಳ್ತಾರೆ. ಮತ್ತೆ ಹಾಗಾಗಿ ಈ ಸೋಮವಾರ ಹೇಳುವಂತಹದ್ದು ಶಿವನನ್ನ ಶಕ್ತಿಯ ಜೊತೆಗೆ ಸೇರಿಸಿ ಮಾಡುವಂತಹ ವಾರ ಆದ್ರಿಂದ ನಾವು ನೋಡಿ, ಶ್ರಾವಣ ಸೋಮವಾರ ಬಂದ್ರೆ ಏನ್ ಮಾಡ್ತೇವೆ, ಈಶ್ವರ ದೇವರಿಗೆ ಅಭಿಷೇಕ ಮಾಡ್ತೇವೆ. ಯಾಕಂದ್ರೆ ಗಂಗೋದಕವನ್ನು ಅಭಿಷೇಕ ಮಾಡ್ತೇವೆ, ಜಲದೇವತೆಯನ್ನ ಈಶ್ವರನಿಗೆ ಅಭಿಷೇಕ ಮಾಡ್ತೇವೆ. ಗಂಗೋದಕ, ರುದ್ರಾಭಿಷೇಕ ಎಲ್ಲ ವಿಶೇಷವಾಗಿ. ಹಾಗಾಗಿ ಸೋಮವಾರ ಒಂದು ದೇವಿಗೆ, ಮತ್ತೊಂದು ವಿಶೇಷವಾಗಿ ಲಕ್ಷ್ಮಿಯನ್ನು ಜೊತೆಗೆ ಮಾಡುವಂತಹದ್ದು, ಅದರ ಜೊತೆಗೆ ಶಿವನಿಗೆ ವಿಶೇಷವಾದಂತಹ ವಾರ ಎಂಬುದಾಗಿ ಹೇಳ್ತೇವೆ. ಹಾಗೆ ಇನ್ನು ಕುಜವಾರ. ಕುಜ ಅಂತಂದ್ರೆ ಮಂಗಳವಾರ. ಮಂಗಳವಾರ ನೋಡಿ, ಸಾಮಾನ್ಯವಾಗಿ ಒಂದು
6:30 7:30 ಒಳಗಡೆಗೆ ಕುಜನ ಹೋರೆ ಇರುತ್ತೆ. ಆ ಕುಜನ ಹೋರೆಯಲ್ಲಿ ಏನಾದ್ರೂ ಭೂಮಿ ಚಿಂತನೆ ಮಾಡ್ತಾ ಬನ್ನಿ. ಸೈಟ್ ಆಗಬೇಕು, ಮನೆ ಆಗಬೇಕು, ಸಾಲ ತೀರಬೇಕು, ನಿಮ್ಗೆಲ್ಲ ಒಳ್ಳೇದಾಗ್ತಾ ಬರುತ್ತೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಮಂಗಳವಾರ ದಿವಸ ಸುಬ್ರಹ್ಮಣ್ಯನಿಗೆ ವಿಶೇಷ, ಮತ್ತೆ ಗಣೇಶನಿಗೂ ಕೂಡ ವಿಶೇಷ. ಹಾಗಾಗಿ ಮಂಗಳವಾರ ದಿವಸ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ ಅಲ್ವಾ. ಬೇರೆ ಬೇರೆ ರೂಢಿಗಳಿದ್ರೂ ಕೂಡ ನಾನು ಹೇಳುವಂಥದ್ದು ಶಾಸ್ತ್ರವಚನಗಳು ಏನು ಹೇಳ್ತದೆ, ನಮ್ಮ ಹಿರಿಯರು ಯಾವುದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಬಹಳ ಮುಖ್ಯವಾಗಿ ಹೇಳುವಂತಹ ಪ್ರಯತ್ನ. ಹಾಗಾಗಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ದೇವರಿಗೆ ಆರಾಧನೆ ಮಾಡುವಂತಹದ್ದು, ಮತ್ತೆ ಅದರ ಜೊತೆಯಲ್ಲಿ ನೋಡಿ, ಈ ಬಲಿ ಕೊಡುವಂತಹ ದೇವತೆಗಳಿಗೆಲ್ಲ ಮಂಗಳವಾರ ಮಾಡುವಂಥದ್ದು ವಿಶೇಷ. ಮತ್ತೆ ಅದರ ಜೊತೆಗೆ ದೇವಿಯನ್ನು ಕೂಡ ಆರಾಧನೆ ಮಾಡ್ತಾರೆ. ಶುಕ್ರವಾರ ಮಂಗಳವಾರ ಬಂದ್ರೆ ಈ ಬನಶಂಕರಿ ದೇವರಿಗೋ, ದುರ್ಗಾ ಪರಮೇಶ್ವರಿ ದೇವರಿಗೋ, ಮಾರಿಕಾಂಬೆ ದೇವರಿಗೋ ಹೋಗ್ತಾರೆ, ವಿಶೇಷ ಪೂಜೆ ಮಾಡ್ತಾರೆ. ಯಾಕಂದ್ರೆ ಮಂಗಳವಾರ ಹೇಳುವಂತಹದ್ದು ಅಮಂಗಲಂ ನಿಹತ್ಯಾಶು ಕ್ಷೇಮಮ್ಮೆ ಕುರು ಸರ್ವದ ಅಂತ. ನಮ್ಮ ಜೀವನದ ಅನೇಕ ಅಮಂಗಲಗಳು ಏನಿದೆಯೋ ಅದನ್ನೆಲ್ಲ ದೂರ ಮಾಡಿಬಿಡುತ್ತೆ ಹೇಳುವಂಥದ್ದು. ಹಾಗಾಗಿ ಮಂಗಳವಾರ ದಿವಸ ದೇವಿಯನ್ನು ಆರಾಧನೆ ಮಾಡಬೇಕು. ಅದರ ಜೊತೆಗೆ ಗಣೇಶನನ್ನು ಕೂಡ ಆರಾಧನೆ ಮಾಡಬೇಕು. ಇದೊಂದು ಬಹಳ ಮುಖ್ಯವಾಗಿ ಮರ್ತೋದಂಥದ್ದೇ. ಒಂದು ನಾಗದೇವತೆ ಆರಾಧನೆಗೂ ಕೂಡ ಮಂಗಳವಾರ ವಿಶೇಷ. ಗಣೇಶನಿಗೆ, ಸುಬ್ರಹ್ಮಣ್ಯನಿಗೆ ಬಹಳ ವಿಶೇಷವಾದಂತಹದ್ದು. ನಮ್ಮ ಶಾಸ್ತ್ರದಲ್ಲಿ ಶನಿವತ್ ರಾಹು, ಕುಜವತ್ ಕೇತು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನೋಡಿ, ಪಿತೃದೇವತೆಗಳಿಗೂ ಕೂಡ ಮಂಗಳವಾರ ಮಾಡುವಂಥದ್ದು ಒಳ್ಳೆಯದು ಎಂಬುದಾಗಿ ನಾವು ಹೇಳ್ತೇವೆ. ಹಾಗೆ ಇನ್ನು ಬುಧವಾರ ನಮ್ಮಲ್ಲಿ ಬುಧಂ ನಾರಾಯಣಂ ವಿಂದ್ಯಾತ್. ಬುಧನಿಗೇನು, ವಿಷ್ಣುವನ್ನು ಆರಾಧನೆ ಮಾಡಬೇಕು. ತಿರುಪತಿ ವೆಂಕಟರಮಣ ದರ್ಶನ ಮಾಡಬಹುದು, ವಿಷ್ಣು ಸಹಸ್ರನಾಮ ವಿಶೇಷವಾಗಿ ಮಾಡಬಹುದು, ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಆರಾಧನೆ ಮಾಡಬಹುದು, ಲಕ್ಷ್ಮೀ ವೆಂಕಟೇಶ್ವರ ದೇವರನ್ನು ಆರಾಧನೆ ಮಾಡಬಹುದು. ಹೀಗೆ ಈ ಬುಧವಾರ ಹೇಳುವಂಥದ್ದು ವಿಷ್ಣುವಿನ ಸಂಬಂಧವಾದಂತಹ ಬಹಳ ಉತ್ತಮವಾದಂತಹ ಶುಭವಾದಂತಹ ವಾರ ನಮ್ಮಲ್ಲಿ. ಹಾಗಾಗಿ ಬುಧವಾರ ಎಷ್ಟೆಷ್ಟು ಪೂಜೆ ಪುನಸ್ಕಾರ ದೇವತಾರಾಧನೆ ಮಾಡ್ತೇವೆಯೋ ಅಷ್ಟು ಆ ವಿಷ್ಣುವು ನಮಗೆ ಅನುಗ್ರಹ ಮಾಡ್ತಾ ಬರ್ತಾನೆ. ವಿಷ್ಣುವಿನ ಆಶೀರ್ವಾದ ಹೇಳುವಂಥದ್ದು ನಮಗಾಗತ್ತೆ. ಯಾಕಂದ್ರೆ ವಿಷ್ಣುವಿನ ಅನುಗ್ರಹ ಬಹಳ ಮುಖ್ಯವಾದಂಥದ್ದಲ್ವಾ. ಅವನ ಆಶೀರ್ವಾದ, ಅವನ ಅನುಗ್ರಹ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಬುಧವಾರ ನಾವು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೇವೆ. ಇನ್ನು ಗುರುವಾರ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ, ಶ್ರೀಧರ ಸ್ವಾಮಿಗಳನ್ನ, ಹಾಗೆ ಆಚಾರ್ಯ ಶಂಕರರನ್ನ, ಹಾಗೆ ರಾಮಾನುಜಾಚಾರ್ಯರನ್ನ, ಹಾಗೆ ಬೇರೆ ಬೇರೆ ಎಲ್ಲ ಆಚಾರ್ಯರನ್ನು ಕೂಡ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಯಾತಕ್ಕೆ ಆರಾಧನೆ ಮಾಡೋದು ಅಂತಂದ್ರೆ, ಗುರುವಾರ ಜ್ಞಾನ ಕೊಡುವಂತಹ ಒಂದು ವಾರ. ಮತ್ತೆ ನಮ್ಮ ಜೀವನದಲ್ಲಿ ಮೇಲಕ್ಕೆ ಹೋಗ್ಲಿಕ್ಕಾಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ, ಎಲ್ಲದಲ್ಲೂ ಪುನಃ ಕಷ್ಟ ಬರ್ತಾ ಇದೆ ಅಂತಂದ್ರೆ, ಯಾವ ವ್ಯಕ್ತಿ ಗುರುವಾರ ಗುರುಗಳನ್ನು ಆರಾಧನೆ ಮಾಡ್ತಾ ಇದ್ದಾನೋ ಅಂಥವ್ರಿಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ಗುರುಬಲ ಬರ್ತಾ ಹೋಗುತ್ತೆ. ಗುರುವಿನ ಬಲ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಆದಷ್ಟು ಗುರುವಾರ ದಿವಸ ಒಂದು ಬ್ರಹ್ಮದೇವರನ್ನು ಆರಾಧನೆ ಮಾಡುವಂಥದ್ದು. ಕಲಿಯುಗದಲ್ಲಿ ಬ್ರಹ್ಮನಿಗೆ ಪ್ರತ್ಯಕ್ಷವಾದಂತಹ ಪೂಜೆ ನಿಷಿದ್ಧ. ಹಾಗಾಗಿ ಗುರುವಾರ ಯಜ್ಞದ ಸ್ವರೂಪದಲ್ಲಿ ಬ್ರಹ್ಮನನ್ನು ಆರಾಧನೆ ಮಾಡಬಹುದು, ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಆರಾಧನೆ ಮಾಡಬಹುದು, ಮತ್ತೆ ವಿಶೇಷವಾಗಿ ಅಶ್ವತ್ಥವರನ ಪ್ರದಕ್ಷಿಣೆಯನ್ನು ಕೂಡ ಮಾಡಬಹುದು. ಮತ್ತೆ ಯಾರು ಬುದ್ಧಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಬಹಳ ತೆಳುವಾದಂಥ ಬುದ್ಧಿ ಇಲ್ಲ, ನಮ್ಮಲ್ಲಿ ಹೇಳ್ತಾರಲ್ಲ ಏನಪ್ಪ ಘಟ ಬುದ್ಧಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಅಂತಹ ಸ್ವಲ್ಪ ಬುದ್ಧಿ ಜಾಗ್ರತೆ ಆಗಬೇಕು ಅಂತಂದ್ರೆ ದಕ್ಷಿಣಾಮೂರ್ತಿಯನ್ನು ಕೂಡ ಮಾಡಬಹುದು. ದಕ್ಷಿಣಾಮೂರ್ತಿಯ ವಾರ ಯಾವುದಪ್ಪ ಅಂತಂದ್ರೆ ಅದು ಗುರುವಾರ. ಹಾಗಾಗಿ ಇಂತಹ ಗುರುವಾರ ದಿವಸ ದಕ್ಷಿಣಾಮೂರ್ತಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಎಲ್ಲರಿಗೂ ಕೂಡ ವಿದ್ಯೆ ಹೆಚ್ಚಿನದಾಗಿ ಒಲಿತದೆ ಅಂತ ಹೇಳಬಹುದು. ಇನ್ನು ಶುಕ್ರವಾರ ಅಂದ್ರೆ ಗೊತ್ತಿರುತ್ತೆ, ವರಮಹಾಲಕ್ಷ್ಮಿಗೆ ಎಲ್ಲರೂ ಪೂಜೆ ಮಾಡ್ತಾರೆ. ಅದೇ ತರಹ ದೇವಿಗೆ ವಿಶೇಷವಾದಂಥದ್ದು. ಮತ್ತೆ ಸಂಧ್ಯಾಕಾಲ, ಪ್ರತಿಯೊಂದು ಶುಕ್ರವಾರದ ಸಂಧ್ಯಾಕಾಲ ಏನಿದೆಯೋ ಲಕ್ಷ್ಮೀನಾರಾಯಣ ದೇವತೆಗಳ ಅನುಗ್ರಹವಾಗುತ್ತೆ. ನೋಡಿ, ಶುಕ್ರವಾರ ಅಂತಂದ್ರೆ ಎಷ್ಟೋ ಜನ ಅಸಡ್ಡೆ ಮಾಡಿಬಿಡ್ತಾರೆ, ತಪ್ಪ ಶುಕ್ರವಾರ ಅಂತ ಹೇಳಿ. ಶುಕ್ರವಾರ ಆ ಭಾಗ್ಯದ ಬಾಗಿಲು ತೆರೀತದೆ. ಹಾಗಾಗಿ ಶುಕ್ರವಾರ ದಿವಸ ಲಕ್ಷ್ಮೀನಾರಾಯಣ ದೇವರನ್ನ ಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಇನ್ನು ಶನಿವಾರ ಎಲ್ಲರಿಗೂ ಗೊತ್ತಿರುತ್ತೆ, ಶನೇಶ್ವರನಿಗೆ ಆರಾಧನೆ ಮಾಡುವಂಥದ್ದು, ಮತ್ತೆ ಈಶ್ವರನಿಗೂ ಕೂಡ ವಿಶೇಷವಾಗಿ ಪೂಜೆ ಮಾಡುವಂಥದ್ದು, ಮತ್ತೆ ಮೃತ್ಯುಂಜಯ ದೇವರಿಗೆ ಆರಾಧನೆ ಮಾಡುವಂಥದ್ದು. ಬಹಳ ಕಂಟಕಗಳು, ಬಹಳ ಸಮಸ್ಯೆಗಳೆಲ್ಲ ಬರ್ತಾ ಇದ್ರೆ ನಮ್ಮೆಲ್ಲ ಕಂಟಕಗಳೆಲ್ಲ ದೂರವಾಗಲಿ ಅಂತ ಹೇಳಿ ಆ ಶಿವನಿಗೆ, ಮೃತ್ಯುಂಜಯನಿಗೆ ಪೂಜೆ ಮಾಡಬೇಕು. ನಮ್ಮೆಲ್ಲ ಕಂಟಕಗಳಿಗೆ ಪರಿಹಾರ ಮಾಡುವಂಥವನು ಯಾರು? ಆ ವಿಶೇಷವಾದಂತಹ ಶನೇಶ್ವರ. ಹಾಗಾಗಂತಹ ಶನೇಶ್ವರನಿಗೆ ಆರಾಧನೆ ಮಾಡುವಂಥದ್ದು. ಮತ್ತೆ ಅದರ ಜೊತೆಗೆ ಶನಿವಾರ ದಿವಸ ರಾಹುಕೇತುಗಳಿಗೂ ಪೂಜೆಯೂ ಕೂಡ ವಿಶೇಷವೇ. ಯಾಕಂತಂದ್ರೆ ನೋಡಿ, ಒಂದು ಕಡೆಗೆ ಕುಜನಿಗೆ ಕೇತುವನ್ನು ಹೇಳಿದ್ರು, ರಾಹುಗೆ ಶನಿಯನ್ನು ಹೇಳಿದ್ರು. ಹಾಗೆ ರಾಹುಕೇತುಗಳು ಶನಿಗೆ ಮತ್ತೆ ಕುಜನಿಗೆ ಪ್ರತ್ಯೇಕವಾಗಿ ಹೇಳಿದಂತಹ ಗ್ರಹಗಳು. ಹಾಗಾಗಂತಹ ಛಾಯಾಗ್ರಹಗಳನ್ನು ಕೂಡ ಈ ಶನಿವಾರ ದಿವಸ ಮಾಡಬಹುದು.
ಇನ್ನು ಕೆಲವೊಬ್ಬರಿಗೆ ಗೊತ್ತಿರುವುದಿಲ್ಲ, ಮಾಂದಿ ದೋಷ ಅಂತೇಳಿ ಹೇಳ್ತೇವೆ. ಅಂದ್ರೆ ಶನಿಯ ಮಗನಿಗೆ ಮಾಂದಿ ಎಂಬುದಾಗಿ ಕರೀತೇವೆ. ನೀವು ಜಾತಕದಲ್ಲಿ ನಮ್ಮ ಮಂಗಳೂರು ಪ್ರಾಂತ್ಯದಲ್ಲ ಜಾತಕ ಬರೆಯುವಾಗ ಮಾಂದಿ ಅಂತೇಳಿ ಬರೆದಿರ್ತಾನೆ. ಅಂತಹ ದೋಷಗಳಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಶನಿವಾರ ದಿವಸವೇ ಪರಿಹಾರಗಳನ್ನು ಮಾಡಬೇಕು. ಹೀಗೆ ಇಂತಹ ದಿವಸ ಈ ಒಂದು ದೇವತೆಗಳನ್ನು ನಾವು ಆರಾಧನೆ ಮಾಡ್ತಾ ಬಂದ್ರೆ ನಮಗೆಲ್ಲ ಭಗವಂತನ ಅನುಗ್ರಹವಾಗತ್ತೆ, ಮಂಗಲವಾಗತ್ತೆ. ಎಲ್ಲರಿಗೂ ಕೂಡ ಕಷ್ಟಗಳೆಲ್ಲ ಪರಿಹಾರ ಆಗಲಿ, ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ನವಗ್ರಹ ದೇವತೆಗಳಲ್ಲಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನವಗ್ರಹ ಪ್ರಸಾದ ಸಿದ್ಧಿರಸ್ತು.